ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಸಿಂಧೂ ನದಿ ನೀರನ್ನ ಪಾಕ್ಗೆ ಹೋಗದಂತೆ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಸಿಂಧೂ ಒಪ್ಪಂದ ರದ್ದುಗೊಳಿಸದೆ ಮೋದಿ ಸರ್ಕಾರ. ಹಾಗೆ ನೋಡಿದ್ರೆ ಭಾರತದ ವಾಟರ್ ವಾರ್ಗೆ ಪಾಕ್ ಹೇಗೆ ತತ್ತರಿಸಲಿದೆ? ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಂನಲ್ಲಿ ನಡೆದಿರುವಂತಹ ಅಮಾಯಕ ಪ್ರವಾಸಿಗರ ದಾಳಿಯನ್ನ ಖಂಡಿಸಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ನಂಬರ್ 1, ಸಿಂಧೂ ನದಿ ನೀರನ್ನ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತದ್ದು, ಅದಕ್ಕೆ ಕೊಕ್ಕೆ ಹಾಕಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಅಲ್ಲಿನ ಆರ್ಥಿಕತೆಯ ವ್ಯವಸ್ಥೆ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬಾಯಾರಿಕೆಗೂ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂಥರ ಜಲ ಬಾಂಬ್ ಅಂತಾನೆ ಹೇಳ್ಬೋದು. ಅಂತ ಒಂದು ಕಠಿಣ ನಿರ್ಧಾರಕ್ಕೆ ಈಗ ಭಾರತ ಮುಂದಾಗಿದೆ. ಸಾಕಷ್ಟು ನಿರ್ಧಾರಗಳ ಜೊತೆಗಿರುವಂತಹ ಇದೇ ಸಿಂಧೂ ನದಿ ನೀರನ್ನ ಬಳಸ್ತಾ ಇರುವಂತಹ ಇದೇ ಪಾಕಿಸ್ತಾನಕ್ಕೆ, ಬಹಳ ಪ್ರಮುಖವಾಗಿ ಕೃಷಿಯನ್ನ ಬಳಸ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ಈ ಸಿಂಧೂ ನದಿ ನೀರು 80% ಅನುಕೂಲ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ತಲೆಯಿಂದ ಬುಡದ ತನಕ ನೀರು ಹೋಗ್ತಾ ಇದೆ, ಅದು ಕೂಡ ಸಮುದ್ರಕ್ಕೆ ಕೊನೆಯದಾಗಿ ಸೇರುತ್ತೆ. ಈಗ ಅದಕ್ಕೆ ಕೊಕ್ಕೆ ಬಿದ್ದಿದೆ. ಪಾಕಿಸ್ತಾನ ಈಗ ಲಬ್ ಅಂತ ಬಾಯನ್ನ ಪಡ್ಕೊಳ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಸಿಂಧೂ ನದಿ ನೀರನ್ನ ಪಾಕ್ಗೆ ಹೋಗದಂತೆ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಸಿಂಧೂ ಒಪ್ಪಂದ ರದ್ದುಗೊಳಿಸದೆ ಮೋದಿ ಸರ್ಕಾರ. ಹಾಗೆ ನೋಡಿದ್ರೆ ಭಾರತದ ವಾಟರ್ ವಾರ್ಗೆ ಪಾಕ್ ಹೇಗೆ ತತ್ತರಿಸಲಿದೆ? ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಂನಲ್ಲಿ ನಡೆದಿರುವಂತಹ ಅಮಾಯಕ ಪ್ರವಾಸಿಗರ ದಾಳಿಯನ್ನ ಖಂಡಿಸಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ನಂಬರ್ 1, ಸಿಂಧೂ ನದಿ ನೀರನ್ನ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತದ್ದು, ಅದಕ್ಕೆ ಕೊಕ್ಕೆ ಹಾಕಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಅಲ್ಲಿನ ಆರ್ಥಿಕತೆಯ ವ್ಯವಸ್ಥೆ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬಾಯಾರಿಕೆಗೂ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂಥರ ಜಲ ಬಾಂಬ್ ಅಂತಾನೆ ಹೇಳ್ಬೋದು. ಅಂತ ಒಂದು ಕಠಿಣ ನಿರ್ಧಾರಕ್ಕೆ ಈಗ ಭಾರತ ಮುಂದಾಗಿದೆ. ಸಾಕಷ್ಟು ನಿರ್ಧಾರಗಳ ಜೊತೆಗಿರುವಂತಹ ಇದೇ ಸಿಂಧೂ ನದಿ ನೀರನ್ನ ಬಳಸ್ತಾ ಇರುವಂತಹ ಇದೇ ಪಾಕಿಸ್ತಾನಕ್ಕೆ, ಬಹಳ ಪ್ರಮುಖವಾಗಿ ಕೃಷಿಯನ್ನ ಬಳಸ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ಈ ಸಿಂಧೂ ನದಿ ನೀರು 80% ಅನುಕೂಲ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ತಲೆಯಿಂದ ಬುಡದ ತನಕ ನೀರು ಹೋಗ್ತಾ ಇದೆ, ಅದು ಕೂಡ ಸಮುದ್ರಕ್ಕೆ ಕೊನೆಯದಾಗಿ ಸೇರುತ್ತೆ. ಈಗ ಅದಕ್ಕೆ ಕೊಕ್ಕೆ ಬಿದ್ದಿದೆ. ಪಾಕಿಸ್ತಾನ ಈಗ ಲಬ್ ಅಂತ ಬಾಯನ್ನ ಪಡ್ಕೊಳ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಸಿಂಧೂ ನದಿ ನೀರನ್ನ ಪಾಕ್ಗೆ ಹೋಗದಂತೆ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಸಿಂಧೂ ಒಪ್ಪಂದ ರದ್ದುಗೊಳಿಸದೆ ಮೋದಿ ಸರ್ಕಾರ. ಹಾಗೆ ನೋಡಿದ್ರೆ ಭಾರತದ ವಾಟರ್ ವಾರ್ಗೆ ಪಾಕ್ ಹೇಗೆ ತತ್ತರಿಸಲಿದೆ? ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಂನಲ್ಲಿ ನಡೆದಿರುವಂತಹ ಅಮಾಯಕ ಪ್ರವಾಸಿಗರ ದಾಳಿಯನ್ನ ಖಂಡಿಸಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ನಂಬರ್ 1, ಸಿಂಧೂ ನದಿ ನೀರನ್ನ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತದ್ದು, ಅದಕ್ಕೆ ಕೊಕ್ಕೆ ಹಾಕಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಅಲ್ಲಿನ ಆರ್ಥಿಕತೆಯ ವ್ಯವಸ್ಥೆ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬಾಯಾರಿಕೆಗೂ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂಥರ ಜಲ ಬಾಂಬ್ ಅಂತಾನೆ ಹೇಳ್ಬೋದು. ಅಂತ ಒಂದು ಕಠಿಣ ನಿರ್ಧಾರಕ್ಕೆ ಈಗ ಭಾರತ ಮುಂದಾಗಿದೆ. ಸಾಕಷ್ಟು ನಿರ್ಧಾರಗಳ ಜೊತೆಗಿರುವಂತಹ ಇದೇ ಸಿಂಧೂ ನದಿ ನೀರನ್ನ ಬಳಸ್ತಾ ಇರುವಂತಹ ಇದೇ ಪಾಕಿಸ್ತಾನಕ್ಕೆ, ಬಹಳ ಪ್ರಮುಖವಾಗಿ ಕೃಷಿಯನ್ನ ಬಳಸ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ಈ ಸಿಂಧೂ ನದಿ ನೀರು 80% ಅನುಕೂಲ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ತಲೆಯಿಂದ ಬುಡದ ತನಕ ನೀರು ಹೋಗ್ತಾ ಇದೆ, ಅದು ಕೂಡ ಸಮುದ್ರಕ್ಕೆ ಕೊನೆಯದಾಗಿ ಸೇರುತ್ತೆ. ಈಗ ಅದಕ್ಕೆ ಕೊಕ್ಕೆ ಬಿದ್ದಿದೆ. ಪಾಕಿಸ್ತಾನ ಈಗ ಲಬ್ ಅಂತ ಬಾಯನ್ನ ಪಡ್ಕೊಳ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಸಿಂಧೂ ನದಿ ನೀರನ್ನ ಪಾಕ್ಗೆ ಹೋಗದಂತೆ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಸಿಂಧೂ ಒಪ್ಪಂದ ರದ್ದುಗೊಳಿಸದೆ ಮೋದಿ ಸರ್ಕಾರ. ಹಾಗೆ ನೋಡಿದ್ರೆ ಭಾರತದ ವಾಟರ್ ವಾರ್ಗೆ ಪಾಕ್ ಹೇಗೆ ತತ್ತರಿಸಲಿದೆ? ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಂನಲ್ಲಿ ನಡೆದಿರುವಂತಹ ಅಮಾಯಕ ಪ್ರವಾಸಿಗರ ದಾಳಿಯನ್ನ ಖಂಡಿಸಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ನಂಬರ್ 1, ಸಿಂಧೂ ನದಿ ನೀರನ್ನ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತದ್ದು, ಅದಕ್ಕೆ ಕೊಕ್ಕೆ ಹಾಕಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಅಲ್ಲಿನ ಆರ್ಥಿಕತೆಯ ವ್ಯವಸ್ಥೆ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬಾಯಾರಿಕೆಗೂ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂಥರ ಜಲ ಬಾಂಬ್ ಅಂತಾನೆ ಹೇಳ್ಬೋದು. ಅಂತ ಒಂದು ಕಠಿಣ ನಿರ್ಧಾರಕ್ಕೆ ಈಗ ಭಾರತ ಮುಂದಾಗಿದೆ. ಸಾಕಷ್ಟು ನಿರ್ಧಾರಗಳ ಜೊತೆಗಿರುವಂತಹ ಇದೇ ಸಿಂಧೂ ನದಿ ನೀರನ್ನ ಬಳಸ್ತಾ ಇರುವಂತಹ ಇದೇ ಪಾಕಿಸ್ತಾನಕ್ಕೆ, ಬಹಳ ಪ್ರಮುಖವಾಗಿ ಕೃಷಿಯನ್ನ ಬಳಸ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ಈ ಸಿಂಧೂ ನದಿ ನೀರು 80% ಅನುಕೂಲ ಆಗ್ತಾ ಇದೆ.
ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ತಲೆಯಿಂದ ಬುಡದ ತನಕ ನೀರು ಹೋಗ್ತಾ ಇದೆ, ಅದು ಕೂಡ ಸಮುದ್ರಕ್ಕೆ ಕೊನೆಯದಾಗಿ ಸೇರುತ್ತೆ. ಈಗ ಅದಕ್ಕೆ ಕೊಕ್ಕೆ ಬಿದ್ದಿದೆ. ಪಾಕಿಸ್ತಾನ ಈಗ ಲಬ್ ಲಬು ಅಂತ ಬಾಯನ್ನ ಬಡ್ಕೊಳ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಸಿಂಧೂ ನದಿ ನೀರನ್ನ ಪಾಕ್ಗೆ ಹೋಗದಂತೆ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಸಿಂಧೂ ಒಪ್ಪಂದ ರದ್ದುಗೊಳಿಸದೆ ಮೋದಿ ಸರ್ಕಾರ. ಹಾಗೆ ನೋಡಿದ್ರೆ ಭಾರತದ ವಾಟರ್ ವಾರ್ಗೆ ಪಾಕ್ ಹೇಗೆ ತತ್ತರಿಸಲಿದೆ? ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಂವ್ನಲ್ಲಿ ನಡೆದಿರುವಂತಹ ಅಮಾಯಕ ಪ್ರವಾಸಿಗರ ದಾಳಿಯನ್ನ ಖಂಡಿಸಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ನಂಬರ್ 1, ಸಿಂಧೂ ನದಿ ನೀರನ್ನ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತದ್ದು, ಅದಕ್ಕೆ ಕೊಕ್ಕೆ ಹಾಕಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಅಲ್ಲಿನ ಆರ್ಥಿಕತೆಯ ವ್ಯವಸ್ಥೆ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬಾಯಾರಿಕೆಗೂ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂಥರ ಜಲಬಾಂಬ್ ಅಂತಾನೆ ಹೇಳ್ಬೋದು. ಅಂತಹ ಒಂದು ಕಠಿಣ ನಿರ್ಧಾರಕ್ಕೆ ಈಗ ಭಾರತ ಮುಂದಾಗಿದೆ. ಸಾಕಷ್ಟು ನಿರ್ಧಾರಗಳ ಜೊತೆಗಿರುವಂತಹ ಇದೇ ಸಿಂಧೂ ನದಿ ನೀರನ್ನ ಬಳಸ್ತಾ ಇರುವಂತಹ ಇದೇ ಪಾಕಿಸ್ತಾನಕ್ಕೆ, ಬಹಳ ಪ್ರಮುಖವಾಗಿ ಕೃಷಿಯನ್ನ ಬಳಸ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ಈ ಸಿಂಧೂ ನದಿ ನೀರು 80% ಅನುಕೂಲ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ತಲೆಯಿಂದ ಬುಡದ ತನಕ ನೀರು ಹೋಗ್ತಾ ಇದೆ, ಅದು ಕೂಡ ಸಮುದ್ರಕ್ಕೆ ಕೊನೆಯದಾಗಿ ಸೇರುತ್ತೆ. ಈಗ ಅದಕ್ಕೆ ಕೊಕ್ಕೆ ಬಿದ್ದಿದೆ. ಪಾಕಿಸ್ತಾನ ಈಗ ಲಬ್ ಲಬು ಅಂತ ಬಾಯನ್ನ ಬಡ್ಕೊಳ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಸಿಂಧೂ ನದಿ ನೀರನ್ನ ಪಾಕ್ಗೆ ಹೋಗದಂತೆ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಸಿಂಧೂ ಒಪ್ಪಂದ ರದ್ದುಗೊಳಿಸದೆ ಮೋದಿ ಸರ್ಕಾರ. ಹಾಗೆ ನೋಡಿದ್ರೆ ಭಾರತದ ವಾಟರ್ ವಾರ್ಗೆ ಪಾಕ್ ಹೇಗೆ ತತ್ತರಿಸಲಿದೆ? ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಹಲ್ಗಾಂವ್ನಲ್ಲಿ ನಡೆದಿರುವಂತಹ ಅಮಾಯಕ ಪ್ರವಾಸಿಗರ ದಾಳಿಯನ್ನ ಖಂಡಿಸಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ನಂಬರ್ 1, ಸಿಂಧೂ ನದಿ ನೀರನ್ನ ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತದ್ದು, ಅದಕ್ಕೆ ಕೊಕ್ಕೆ ಹಾಕಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಅಲ್ಲಿನ ಆರ್ಥಿಕತೆಯ ವ್ಯವಸ್ಥೆ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಬಾಯಾರಿಕೆಗೂ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂಥರ ಜಲಬಾಂಬ್ ಅಂತಾನೆ ಹೇಳ್ಬೋದು. ಅಂತಹ ಒಂದು ಕಠಿಣ ನಿರ್ಧಾರಕ್ಕೆ ಈಗ ಭಾರತ ಮುಂದಾಗಿದೆ. ಸಾಕಷ್ಟು ನಿರ್ಧಾರಗಳ ಜೊತೆಗಿರುವಂತಹ ಇದೇ ಸಿಂಧೂ ನದಿ ನೀರನ್ನ ಬಳಸ್ತಾ ಇರುವಂತಹ ಇದೇ ಪಾಕಿಸ್ತಾನಕ್ಕೆ, ಬಹಳ ಪ್ರಮುಖವಾಗಿ ಕೃಷಿಯನ್ನ ಬಳಸ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ಈ ಸಿಂಧೂ ನದಿ ನೀರು 80% ಅನುಕೂಲ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ತಲೆಯಿಂದ ಬುಡದ ತನಕ ನೀರು ಹೋಗ್ತಾ ಇದೆ, ಅದು ಕೂಡ ಸಮುದ್ರಕ್ಕೆ ಕೊನೆಯದಾಗಿ ಸೇರುತ್ತೆ. ಈಗ ಅದಕ್ಕೆ ಕೊಕ್ಕೆ ಬಿದ್ದಿದೆ. ಪಾಕಿಸ್ತಾನ ಈಗ ಲಬ್ ಲಬು ಅಂತ ಬಾಯನ್ನ ಬಡ್ಕೊಳ್ತಾ ಇದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.